ನಿತ್ಯಾನಂದ ಒಳಕಾಡು ಒಬ್ಬರು ಸಾಮಾಜಿಕ ಕಾರ್ಯಕರ್ತರು. ಕಳೆದ ಅನೇಕ ವರ್ಷಗಳಿಂದ ವಿಶೇಷವಾಗಿ ಉಡುಪಿಯ ಈ ಭಾಗದಲ್ಲಿ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಅನಾರೋಗ್ಯ ಪೀಡಿತರಿರ್ಬೋದು, ಅಶಕ್ತರಿರ್ಬೋದು, ಅಬಲರಿರ್ಬೋದು, ಅಂಧರಿರ್ಬೋದು, ಬುದ್ಧಿಹೀನರಿರ್ಬೋದು, ಅನಾಥರಿರ್ಬೋದು, ಇವರನ್ನೆಲ್ಲ ಅವರಿಗೊಂದು ಆರೋಗ್ಯ ನೀಡುವ ಬಗ್ಗೆ, ಮತ್ತೆ ವಿಶೇಷವಾಗಿ ಅನಾಥ ಹೆಣಗಳು ಇವತ್ತು ವಾರಿಸುದಾರರಿಲ್ಲದ ಅನೇಕ ಇವತ್ತು ಮೃತಪಟ್ಟಾಗ ವಾರಿಸುದಾರರಾಗಿದ್ದುಕೊಂಡು ಅವರು ಅದರ ಶವ ಸಂಸ್ಕಾರ ದಫನದ ಕಾರ್ಯಕ್ರಮವನ್ನು ಇವತ್ತು ಮಾಡುವುದಲ್ಲದೆ ಈಗಾಗಲೇ ಒಂದು ಆಂಬ್ಯುಲೆನ್ಸ್ ಅನ್ನು ಹೊಂದಿಕೊಂಡು ಉಚಿತವಾಗಿ ಆಂಬ್ಯುಲೆನ್ಸ್ ಅಲ್ಲಿ ಎಲ್ಲರಿಗೆ ಮತ್ತೆ ಇಂಥ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಇಂಥ ಅನಾರೋಗ್ಯ ವ್ಯಕ್ತಿ ಇರ್ಬೋದು ಅಥವಾ ಮೃತದೇಹವನ್ನು ಕೊಂಡೊಯ್ಯುವಂತ ಕೆಲಸವನ್ನು ಧರ್ಮಾರ್ಥವಾಗಿ ಉಚಿತವಾಗಿ ಮಾಡುವುದರೊಂದಿಗೆ ಉಡುಪಿಯ ಈ ಭಾಗದಲ್ಲಿ ಇವತ್ತು ಅನೇಕ ವಿಶೇಷವಾಗಿ ಪೊಲೀಸ್ ಇಲಾಖೆ ಅಂತೂ ಇಂಥ ಯಾವ ವ್ಯಕ್ತಿ ಇರ್ಬೋದು ಅಥವಾ ಇಂಥ ಯಾವ ಅನಾಥ ಶವವಿದ್ರೂ ಸಹ ಪ್ರಪ್ರಥಮವಾಗಿ ದೂರವಾಣಿಯಲ್ಲಿ ಸಂಪರ್ಕ ಮಾಡುವುದು ನಿತ್ಯಾನಂದ ಒಳಕಾಡ್ರನ್ನು. ಆ ಶವವನ್ನು ಆಸ್ಪತ್ರೆಯಿಂದ ಅಥವಾ ಆ ಸ್ಥಳದಿಂದ ಸ್ಮಶಾನಕ್ಕೆ ಕೊಂಡೊಯ್ಯುವ ತನಕ ದಫನ ಮಾಡುವ ಕಾಯಕದಲ್ಲಿ ಸಹ ತನ್ನನ್ನು ಸಂಪೂರ್ಣ ತೊಡಗಿಸಿಕೊಳ್ಳುವ ನಿತ್ಯಾನಂದ ಒಳಕಾಡ್ರವರು ಹೊಂದಿರುವ ಒಂದು ವಾಹನಕ್ಕೆ ನಮ್ಮ ಬಡಗಬಿಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಒಂದು ಇನ್ಸೂರೆನ್ಸ್ ಮಾಡುವ, ಯಾಕಂದ್ರೆ ವಾಹನದ ಇನ್ಸೂರೆನ್ಸ್ ಅತಿ ಅಗತ್ಯ. ಇನ್ಸೂರೆನ್ಸ್ ಮಾಡುವಂತ ಅವಕಾಶವನ್ನು ಸಹ ನಮಗೆ ಕಳೆದ ಅನೇಕ ವರ್ಷಗಳಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಇನ್ಸೂರೆನ್ಸ್ನ ಪ್ರೀಮಿಯಂ ಅನ್ನು ನಮ್ಮ ಸಂಸ್ಥೆ ನಿರಂತರವಾಗಿ ಅವರು ಎಷ್ಟು ವರ್ಷ ವಾಹನವನ್ನು ಅವರು ಮುನ್ನಡೆಸ್ತಾರೆ, ಉಚಿತವಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಈ ಕಾಯಕದಲ್ಲಿ ನಮ್ಮ ಬಡಗಬಿಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಖಂಡಿತವಾಗಿಯೂ ನಾವು ಅದಕ್ಕೆ ಒಂದು ನಮ್ಮ ಸಂಸ್ಥೆಯ ವತಿಯಿಂದ ಅದರ ಇನ್ಸೂರೆನ್ಸ್ ಪ್ರೀಮಿಯಂ ಅನ್ನು ಏನಿದೆ ಅದನ್ನು ನಿರಂತರವಾಗಿ ನಾವು ಕಟ್ಟಲಿಕ್ಕೆ ಬದ್ಧರು. ಈ ಹಿಂದೆಯೂ ಕಟ್ಟಿದ್ದೇವೆ, ಮುಂದೆಯೂ ಕಟ್ಟಲಿಕ್ಕೆ ನಾವು ತಯಾರಿದ್ದೇವೆ. ಅವರಿಗೆ ದೇವರು ಇನ್ನಷ್ಟು ಇಂತಹ ಸೇವೆ ಮಾಡುವ ಶಕ್ತಿಯನ್ನು ಒದಗಿಸಲಿ, ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತೆ ನೆಮ್ಮದಿಯ ಬದುಕನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿ, ವಿಶೇಷವಾಗಿ ನಿತ್ಯಾನಂದ ಒಳಕಾಡು ಅವರು ಈಗಾಗಲೇ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಜನರಿಂದ ಗೌರವಿಸಲ್ಪಟ್ಟ ವ್ಯಕ್ತಿ. ಅವರು ಪ್ರಶಸ್ತಿ ಪುರಸ್ಕಾರಕ್ಕಾಗಿ ಯಾವತ್ತೂ ಹಾತೊರೆಯಲಿಲ್ಲ ಅಥವಾ ನಾನು ಕಂಡುಕೊಂಡಂತೆ ಅರ್ಜಿ ಸಲ್ಲಿಸಲಿಲ್ಲ. ಆದರೂ ಅವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು, ಅನೇಕ ಹಿರಿಯ ವ್ಯಕ್ತಿಗಳು ಅವರನ್ನು ಗೌರವಿಸಿದ್ದಾರೆ, ಗುರುತಿಸಿದ್ದಾರೆ. ಇದು ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡುವಂತಹ ಕೆಲಸ. ಮುಂದಿನ ದಿನಗಳಲ್ಲೂ ಅವರಿಗೆ ಒಂದು ಒಳ್ಳೆಯ ಪ್ರಶಸ್ತಿ ಸಿಗಲಿ, ಇನ್ನಷ್ಟು ಸೇವೆ ಅವರಿಂದ ಸಮಾಜಕ್ಕೆ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಇವತ್ತು ನಮ್ಮ ಜಿಲ್ಲಾ ನಾಗರಿಕ ಸಮಿತಿಯ ಉಚಿತ ಆಂಬ್ಯುಲೆನ್ಸ್ ವಾಹನಕ್ಕೆ ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿಯಿಂದ ನಮಗೆ ಉಚಿತವಾಗಿ ವಿಮೆಯನ್ನು ವರ್ಷಂಪ್ರತಿಯನ್ನು ನಮಗೆ ನೀಡ್ತಾ ಬಂದಿದ್ದಾರೆ. ಆ ಪ್ರಯುಕ್ತ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಿಗೂ ಹಾಗೂ ಪ್ರಧಾನ ವ್ಯವಸ್ಥಾಪಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾವು ನಮ್ಮ ಒಂದು ನಾಗರಿಕ ಸಮಿತಿಯಿಂದ ವಂದನೆಯನ್ನು ಸಲ್ಲಿಸ್ತೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಉಚಿತ ಸೇವೆಗೆ ನಾವು ಯಾರನ್ನು ಹಣವನ್ನು ಪಡೆಯದೇ ಇರುವುದರಿಂದ ನಮಗೆ ಇಂಥ ಅವಶ್ಯಕತೆ ನಮಗೆ ಬೇಕಾಗ್ತದೆ. ಈಗ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಈ ಹಿಂದೆ ಇರುವಂತದ್ದಲ್ಲ, ಈ ಹಿಂದೆ 5-6 ಸಾವಿರ ರೂಪಾಯಿ ಇತ್ತು. ಈಗ ಹಾಗೆಲ್ಲ ಈಗ 11,000-12,000ದವರೆಗೆ ಇನ್ಶೂರೆನ್ಸ್ ಅನ್ನು ಕಟ್ಟಬೇಕಂತ ಪರಿಸ್ಥಿತಿ ಬರುವಾಗ ನಮಗೆ ಉಚಿತವಾಗಿ ಸೇವೆ ಸಲ್ಲಿಸುವವರೆಗೆ ನಮಗೆ ಒಂದು ದೇವರ ಇದ್ದಾಗೆ ಅಂತ ನಾನು ಎನಿಸಿಕೊಂಡು ನನ್ನ ಈ ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ನೀಡಿದಂತಹ ವಿಮೆಯನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಹೇಳ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೇನೆ.